ನಮಸ್ತೆ ಎಲ್ಲರಿಗೂ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ನೈಟು ನನ್ನ ತಂಗಿ ಮನೆಯಲ್ಲೇ ಉಳ್ಕೊಂಡ್ವಿ. ಇದು ಗುರುವಾರ ಬೆಳಗಿಂದು ವಿಡಿಯೋ. ನೀವು ಅಂದ್ಕೋಬೋದು ಏನಪ್ಪ ಇದು ನಿನ್ನೆ ಎಲ್ಲ ನೋಡಿದ್ರೆ ಆ ಥರ ಇತ್ತು ಮನೆ, ಇದ್ಯಾವುದು ಮನೆ ಅಂತ ಅಂದ್ಕೋಬೋದು. ಇದು ಅವರ ಅತ್ತೆ ಮನೆ, ಅಂದರೆ ಯಜಮಾನ್ರು ಇದ್ದಾರಲ್ಲ ಅವರ ಅಮ್ಮನ ಮನೆ, ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದು. ನೈಟು ನಾವು ಇಲ್ಲೇ ಮಲಗಿದ್ದಿದ್ದು ಎಲ್ಲರೂ, ಯಾಕಂದರೆ ಹಾಲು ಸ್ವಲ್ಪ ಚಿಕ್ಕದಿತ್ತು. ಆದ್ದರಿಂದ ಎಲ್ಲ ಅಲ್ಲೇ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ, ಮಕ್ಕಳು, ಅವಳು ಎಲ್ಲ ಇಲ್ಲೇ ಮಲಗಿದ್ವಿ. ಆಮೇಲೆ ಟಿಫನ್ಗೂ ಅವ್ರ ಅತ್ತೆ ಅವಳು ಅಲ್ಲೇ ಮಾಡೋಣ ಅಂತ ಹೇಳ್ತಿದ್ಲು. ಅವರ ಅತ್ತೆ ಬಂದು ತುಂಬ ಒಳ್ಳೆಯವರು. ಅವರು ಒಬ್ಬೊಬ್ಬರು ಜನನೇ ಸೇರೋದಿಲ್ಲ, ಬಟ್ ಇವರು ಆ ಥರ ಎಲ್ಲ ಏನಿಲ್ಲ. ಇಲ್ಲೇ ಮಾಡ್ತೀನಿ ತಿಂಡಿನ ಇಲ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ರು. ಅಷ್ಟು ವಯಸ್ಸಾಗಿದ್ರು ನಾವು ಮಾಡ್ತೀನಿ ಅಂತ ಅಷ್ಟು ಇದು ಮಾಡ್ತಾರಲ್ಲ, ಅದಕ್ಕೆ ನಾವೇನಾದರೂ ಕೊಡಬೇಕು. ನಾವು ಈ ವಯಸ್ಸಲ್ಲೇ ಅಯ್ಯೋ ಆಗೋದೇ ಇಲ್ಲ. ಮಾಡ್ತಾಯಿದ್ರೆ ಕೆಲಸ, ಸುಮ್ಮನೆ ಕೂತ್ರೆ ನಿಜವಾಗ್ಲೂ ಕೆಲಸ ಆಗೋದಿಲ್ಲ. ಆ ಥರ ನಾವು ಇಷ್ಟು ಸೋಂಬೇರಿಗಳು. ಬಟ್ ಅಜ್ಜಿ ಅಂತೂ ಬನ್ನಿ ನಾನು ಮಾಡಿಕೊಡ್ತೀನಿ ಬನ್ನಿ, ಅವಳಿಗೂ ಅಷ್ಟೇ ಸೊಸೆ ಅಲ್ಲ ಮಗಳು ಥರ ನೋಡ್ತಾರೆ. ತುಂಬ ಒಳ್ಳೆಯವರು. ಅವಳಿಗೂ ಸುಧಾ ಮಾಡ್ಕೊಂಡೋಗಿ ಮುಂದೆ ಕೊಡ್ತಾರೆ. ಅಷ್ಟು ಒಳ್ಳೆಯವರು ಮಾತ್ರ. ಅದಕ್ಕೆ ಮಾಡ್ತೀನಿ ಅಂತ ತುಂಬ ಇದು ಮಾಡ್ತಿದ್ರು. ಇಲ್ಲ ಬಿಡಿ ಅಜ್ಜಿ ಮಾಡ್ತೀನಿ ನಾನೇ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಟಿಫನ್ನು ಕೂಡ ನಾನೇ ಮಾಡಿದೆ. ಅಲ್ಲೇ ಪಕ್ಕದಲ್ಲೇ 4 ಹೆಜ್ಜೆನೂ ಇಲ್ಲ. ಆಮೇಲೆ ಹಪ್ಳ ಮತ್ತು ಸಂಡಿಗೆ ಹಳ್ಳಿದು ಅಂತ ಅಂದಮೇಲೆ ಅವ್ರ ಕೈಯಾರೆ ಮಾಡಿರೋದು ಅದೆಲ್ಲ. ಹಳ್ಳಿ ಅಂದರೆ ಹಳ್ಳಿ ಎಲ್ಲ ಸಿಟಿನೇ, ಅದು ಮೈಸೂರೇ. ಹಳ್ಳಿ ವಾತಾವರಣ. ಬಟ್ ಆದರೆ ಎಲ್ಲ ಇಟ್ಟಿದ್ರಲ್ವ, ಅದು ಹಪ್ಳ ಸಂಡಿಗೆ ಎಲ್ಲ ಎಣ್ಣೆಗೆ ಹಾಕ್ಕೊಟ್ರು. ಟಿಫನ್ ಎಲ್ಲ ತಿಂದಾಯಿತು. ಟೀ ಮಾಡಿಕೊಟ್ಲು ನನ್ನ ತಂಗಿ. ಟೀನು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಇರುತ್ತಲ್ವ ಮಾತಾಡ್ಕೊಂಡು ಅದು ನನ್ನ ಪಕ್ಕ ಕೂತಿದ್ದಾರಲ್ಲ ಸೋಫಾ ಮೇಲೆ, ಅವರು ನನ್ನ ತಂಗಿಯವರ ಅತ್ತೆ. ಇವಳು ನಮ್ಮ ತಂಗಿ. ನಮ್ಮಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿರೋರು ನಮ್ಮ ಚಿಕ್ಕಮ್ಮ. ಏನೇನೋ ಇರುತ್ತಲ್ವ ಮಾತಾಡ್ಕೊಂಡು ಕುಂತಿದ್ವಿ. ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ನಮ್ಗಳದ್ದು. ಅಪರೂಪಕ್ಕೆ ಸಿಕ್ಕಿರೋದು, ಎಷ್ಟು ವರ್ಷಗಳ ಮೇಲೆ ಸಿಕ್ಕಿರೋದು ಅಲ್ವಾ, ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ. ಆಮೇಲೆ ಡೈಲಿ ಮಾತಾಡ್ತಾನೆ ಇರ್ತೀವಿ ಅವಳು ನಾನು ಫೋನಲ್ಲಿ, ಹಂಗೂ ಮುಗಿಯೋದೇ ಇಲ್ಲ ನಮ್ಮವೆಲ್ಲ. ಆಮೇಲೆ ಟಿಫನ್ ಎಲ್ಲ ತಿಂದಾಯಿತು. ಮತ್ತು ಇವ್ರ ಮನೆಗೆ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ಅಲ್ವಾ, ಅಲ್ಲೇ ಬಂದ್ವಿ. ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ಅದೇ ಹೇಳಿದ್ನಲ್ಲ, ನಮಗೂ ಈ ಕಡೆಯಿಂದ ಹೋಗೋದಕ್ಕೆ ನಮಗೆ 2 ಗಂಟೆದೊಂದು ಟ್ರೈನ್ ಇದೆ. ಆ ಟ್ರೈನ್ ನಮ್ಗೆ ಕ್ಯಾಚ್ ಮಾಡಬೇಕಿತ್ತು. ಅದಕ್ಕೆ ಟಿಫನ್ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಬಂದು ರೆಡಿ ಆಗಿಬಿಟ್ವಿ. ಹೇಳವ ನಮ್ಮ ಪಾಪಗೆ ಹೋಗಿ ಹೇಳ್ತಾ ಇರ್ತಾನೆ, ಕನಸು ಬಂದೈತಿ. ಚೆನ್ನಾಗಿತ್ತು. ನಮ್ಗೆ ಕೇಳಕ್ಕೆ ಆಗ್ಲಿಲ್ಲ ಕಾರಲ್ಲಿ ಬರ್ಬೇಕಿದ್ರೆ. ಇಷ್ಟಪಡ್ತಾವಳೆ. ನಾನು ಮುಂದೆ ಕುಂತು ಬಿಟ್ಟಿದ್ದೆ ಕಾರಲ್ಲಿ. ಕಣ್ ಮುಚ್ಚಿ ಹೇಳಿ ಏನು ಮಾಡೋದು ದೊಡ್ಡಮ್ದಿರ್ತಾನೆ ಅಜ್ಜಿ ಯಾವ್ದಾರವೇ ಅದು? ನಾನು ಶಿವನ ಧಾರಾವಾಹಿ. ಹೇಳಪ್ಪ ಅಣ್ಣಯ್ಯ. ಈಗ ಯಾರು ಮಾತಾಡ್ಬೇಡಿ. ರಕ್ತ ಸಂಬಂಧ ಏನು ಒಂದು ಆಯ್ತು. ಯಾರ ನೀನು ಯಾವುದು ಚೆಲುವಿನ? ನಾನಿನ್ನ ಬಿಡಲ್ಲ. ಧಾರಾವಾಹಿದು ಯಾರಿಗೂ ಚೆಲುವೆ ಐತೆ. ನಾನಿನ್ನು ಬಿಡಲಾರೆ. ಶರತ್ಗೆ ಏನಾಯ್ತು? ದೆವ್ವ ಆತ್ಮ ಶರತ್ತು ಅವಾಗ ಕೂತು ಮಾತಾಡ್ತಿದಾಗ ಅವ್ನ ದೆವ್ವ ಇದ್ಲು. ಅವಾಗ ಇವಳು ದುರ್ಗ ಬಂದ ಕಾಲು ಏಟಾಯ್ತು. ಅವಾಗ ಆಮೇಲೆ ಬಾಸು ನಿಮ್ ಜೊತೆ ಇರ್ಲಲ್ಲ, ಅವಳು ಎಲ್ಲಿ ಅಂತ ಕೇಳ್ತಿದ್ದ. ಆಮೇಲೆ ದೇವಿನ ಅವಳ ಅಂತ, ಇಲ್ಲ ಸುಮ್ ಕುತ್ಕೋ ಅಂತ ಕಲ್ಸ್ಬಿಟ್ಟ. ಆಮೇಲೆ ಅವ್ರ ಚಿಕ್ಕ ಅವಾಗ ಏನಾಯ್ತು ಅಂದ್ರೆ, ಶರತ್ತು ಕಾರಿಂದ ಬರ್ತಿದ್ದಾಗ ರಾತ್ರಿ ಆಯ್ತು. ಇಲ್ಲೇ ಮಂಗಲನ ಅಂತ ಇದು ಬೆಂಕಿ ಸುಟ್ಬಿಟ್ಟು ಸೀತಾ ಮತ್ತೆ ಇವಳು ದುರ್ಗ ಅವಳು ಮಲ್ಕೊಂಡಿದ್ಲು. ಅವಾಗ ಸಾಮರ್ಥ್ಯ ಬಂದು ಕುಂತ್ಕೊಂಡ. ಆಮೇಲೆ ಅವಳ ಪಕ್ಕನೆ ಬಿದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಇವಳು ಮಾಯಾ ದೇವತೆ, ಅವಳು
ಏನೋ ಹೇಳ್ತಿರ್ಲು. ಮಾಯಾ ದುರ್ಗನ್ ಮತ್ತೆ ಸರತ್ಗೆ ಏನಾದ್ರೂ ಒಂದು ಮದ್ವೆ ಮಾಡಿಸ್ಬೇಕು ಅಂತ. ಆಮೇಲೆ ಅದು ಸರತ್ತು ರೂಮ್ ಬಂದು ಟೀ ಕುಡಿಯೋಣ ಅಂತ ಹೋಯ್ತಿದ್ದಾಗೆ ಇವಳು ದುರ್ಗ ಡ್ಯಾನ್ಸ್ ಹಾಕ ಕೆಲಸ ಮಾಡ್ತಿರ್ಲು. ಅವಾಗ ಈ ಸರತ್ತಲ್ಲಿ ಕೋಪದಿಂದ ಇದ್ನ ದುರ್ಗ ತಿಳಿದಾಗ ಆಹಾ ಅಂತ ನಗ್ತಿದ್ರು ಇಬ್ರು ಹಂಗಂಗೆ. ಇವ್ರ ಅತ್ತೆ ಮತ್ತೆ ಇವರ ಅಪ್ಪ ಬಂದು ಸರತ್ತು ನಗದ್ ಎಷ್ಟು ದಿನ ಆಯ್ತು ಅಂತ ಹೇಳ್ತಿದ್ರು. ಆಮೇಲೆ ಮಮ್ಮಿ ಸ್ನಾನ ಮಾಡಿಸ್ಬಿಟ್ಟಾಗ ಎಲ್ಲ ನೋಡೇ ಇಲ್ಲ. ಸ್ನಾನಕ್ಕೆ ಕರ್ಕೋದ್ನಲ್ಲ ಬಾ ಅಂತ ಅದ್ನ ಹೇಳ್ತವ್ ನೋಡಿ. ಅದ್ ನೋಡಿಲ್ಲ, ಇನ್ ಮುಂದಕ್ಕೆ ಸ್ನಾನ ಮಾಡಕ್ ಕರ್ಕೊಂಟಲ್ಲ. ಮಮ್ಮಿ ಸ್ನಾನ ಬೈಲಿ ಚಿನಿ ಸ್ನಾನ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾ. ಮತ್ತೆ ತಿರ್ಗಾ ನೆಕ್ಸ್ಟು ನೆನ್ನೆ ನೋಡ್ದ ನೀನು ಮದುವೆಯಿಂದ ಬಂದ್ಮೇಲೆ? ನೋಡಿಲ್ವಾ? ನೈಟ್ ನೋಡಿಲ್ವಾ? ಎಷ್ಟೊತ್ತಿಗೆ ಬರೋದದು? ಏ ಚಿನ್ನಿ ಹೇಳಪ್ಪ, ಅವಳು ಏನಿಲ್ಲ ಅಲ್ಲ ಬಾಡ್ಗ ಅವಳು ಆಟ ಆಡ್ತಾವಳು, ಹೇಳು ನೀನು. ತಲೆ ಗೊತ್ತಿದೆ. ಎಷ್ಟೊತ್ತಿಗೆ ಬರೋದದು? ಬೆಳಿಗ್ಗೆ 4 ಗಂಟೆಗೆ ಬಂದ್ಬಿಟ್ಟದ. ಏನ್ ಧಾರಾವಾಹಿ ಹೆಸರು ಏನದು? ಬಿಡಲಾರೆ. ಇರು, ಆಮೇಲೆ ಯಾವ್ದ್ರಲ್ಲಿ ಬರ್ತದದು? ನಾನಿನ್ನ ಬಿಡಲಾರೆ. ಸುವರ್ಣದಲ್ಲ, ಕಲರ್ಸ್ ಅಲ್ಲ, ಜಿ ಕನ್ನಡದಲ್ಲ. ಅದ್ರಲ್ಲಿ ಬರ್ತದೆ. ಆಮೇಲೆ ಇವಳು ಅದನ್ನು ಹೇಳ್ತಲ್ಲ ಮಮ್ಮಿ, ನಿನ್ನ ಜೊತೆ ಜೊತೆ ಹಾಲು. ಅವಾಗ ದೇವಸ್ಥಾನದಲ್ಲಿ ಸುಮ್ಮನೆ ನಾಟಕ ಮಾಡ್ತಿಲ್ಲ ಅವ್ರು. ಯಾವ್ದಾರು ಇದು ಇವಾಗ ಹೇಳ್ತಿರೋದು? ಯಾವ್ದು ಸ್ಟೋರಿ ಹೇಳ್ತಾರ ನಿನಗ? ಇವಾಗ ಸ್ಟಾರ್ ಸುವರ್ಣ. ಸ್ಟಾರ್ ಸುವರ್ಣದಲ್ಲಿ ಬರುತ್ತೆ. ಧಾರಾವಾಹಿ ಹೆಸರು? ಧಾರಾವಾಹಿ ಜೊತೆ ಜೊತೆ ನಿನ್ನ ಕತೆ. ನಿನ್ನ ನನ್ನ ಜೊತೆ ನಿನ್ನ ಕತೆನಾ? ನನ್ನ ಜೊತೆ ನಿನ್ನ ಕತೆ. ಮರ್ತ್ಬಿಟ್ಟಿದ್ಯಲ್ಲ ಮತ್ತೆ. ಅವಾಗ ಇವಳು ಅವ್ರ ಅತ್ತೆ ಸುಮ್ಮನೆ ನಾಟಕ ಮಾಡ್ತಿಲ್ಲು, ಪೊಲೀಸ್ ಕೈ ಸಿಗಕಬಾರ್ದು ಅಂತ. ಅವ್ರ ಅತ್ತೆ ಆಮೇಲೆ ಗೋಟಲ್ ಕರ್ಕೊ ಹೋದಾಗ ಅವಳು ಏರಿಸ್ತಿದ್ದಾಗ ಕೈಯಲ್ಲಿ ಅವನು ರೌಂಡಾಗಿ ಹಾಲನೆ ತಿರುಗಿಸ್ತ. ಅವಳು ಬಿಡಿಸ್ಬಿಟ್ಟು ಕೆಳಕ್ಕೆ ಪೊಲೀಸು ಆ ತೆಪ್ಪನ ಹೋಗಿ ಅಲ್ಲಿ ಈಜೋಡ್ಬಿಟ್ಟ. ಆಮೇಲೆ ಇದು ಭೂಮಿನ ಕಾಪಾಡಿಸಿ ತಂದ. ಹೊಟ್ಟೆನ ಪುಸ್ ಮಾಡಿದಾಗ ಭೂಮಿ ಹೊಟ್ಟೆ ಎಲ್ಲ ಬಂದ್ಬಿಡ್ತು. ಆಮೇಲೆ ಅವಳು ಚಾಪೆ ಕಟ್ಟಿ ತಿಂತವಳೆ. ಭೂಮಿನ ಹೊಟ್ಟೆಯಿಂದ ಪುಸ್ ಮಾಡಿದಾಗ ನೀರೆಲ್ಲ ಬಂತು. ಆಮೇಲೆ ಅವಳಿಗೆ ಅವ್ರ ಅತ್ತೆ ಕಸೆ ಕೊಡಿಸ್ತಿಲ್ಲ. ಇವಳ ಮೇಲೆ ಅನುಮಾನ ಗೊತ್ತಿಲ್ಲ, ಇವಳೇ ತಲೆಬೇಕು ಅಂತ ಅವನು ಕಂಡಿಡ್ತಾನೆ ಪೊಲೀಸ್. ಆಮೇಲೆ ಕ್ಯಾಮ್ರಾದಲ್ಲಿ ತೋರಿಸ್ತಾಳೆ ಅವಳೆ ಅಂತ. ಸುಮ್ಮನೆ ನಾನೇನ್ ಮಾಡಿದೆ ಅಂತ ನಾಟಕ ಮಾಡ್ತಿರ್ತಾಳೆ. ಅವಾಗ ಔಷಧಿ ಅವ್ಳು ಕುಡ್ದಿರಲ್ಲ, ಸುಮ್ಮನೆ ಚೆಲ್ಲಿರ್ತಾಳೆ. ಆಮೇಲೆ ಅವಳು ಸೊತೆ ಇರ್ತಾಳೆ. ಡಾಕ್ಟರ್ ಹತ್ರ ಕರ್ಕೊ ಹೋದಾಗ ಡಾಕ್ಟರ್ ಎದೋಳ್ತಾಳೆ, ನಿಂಗೆ ಹೇಳ್ತೀನಿ ಇರು ಅಂತ ವೈದ್ಯದಾಗ ಮಕ್ಳು ತರ ಕಳಿಸ್ತಾಳೆ. ಆಮೇಲೆ ಓಕೆ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಯಾವತ್ತೂ ಬರೋದಿಲ್ಲ. ಅವ್ರ ರಾತ್ರಿ ಇವ್ರದೇ ನಂಗೆ ಚಿಂತೆ ಅಂತ ಹೇಳ್ತಿರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಪೊಲೀಸ್ಗೆ ಕಣ್ಣಿಡಿಯಕ್ಕೆ ಆಯ್ತದೆ ಅಂತ ಅವಳೇ ತಡಿಲ್ಬೇಕನೋ ಅಂತ ಗೊತ್ತಾಯ್ತದೆ. ಇದು ಕಲರ್ಸ್ ಅಲ್ಲಿ ಯಾವುದು ನೋಡಲ್ವಾ? ಕಲರ್ಸ್ ಕನ್ನಡದಲ್ಲಿ ನೀನು ಇದು ಅದೇ ಯಾವುದು ನಿನಗಾಗಿ ನೋಡ್ತಾನ? ಮುದ್ದು ಸೊಸೆ ನೋಡ್ತೀಯಾ? ಹೇಳು ನೋಡೋಣ ಅದು ಸ್ಟೋರಿನ, ನಾವು ನೋಡ್ತೀವದ. ಮುದ್ದು ಸೊಸೆ ನಂಗೆ ಓದ್ಬೇಕು ಅಂತ ತುಂಬಾ ಆಸೆ. ಮೇಡಮ್ ಅವರೇ ನೀವೇ ಓದಿಸ್ತೀರಾ ಅಂತ ಕೇಳಿದಾಗ ಗೊತ್ತಾಗೋದಿಲ್ಲ. ಸುಮ್ಮನೆ ಮದ್ವೆ ಮಾಡ್ಲೇಬೇಕು ಇವಳಿಗೆ ಅಂತ ಕೋಪದಿಂದ ಹೇಳ್ತಿರ್ತಾಳೆ. ಆಮೇಲೆ ಇದನ್ನು ಕೊಡೋದಿಲ್ಲ. ಅವ್ರ ಅಪ್ಪ ಸುಟ್ಟೈತೀನಿ ಅಂತ ನಾಟಕ ಮಾಡ್ತಿರ್ತಾನೆ. ಎದುರಿಸ್ತಾ ಇರ್ತಾನೆ ಅವನು ಮಗಳಿಗೆ ಅಲ್ವಾ? ಅವಾಗ ಸುಮ್ಮನೆ ರಾತ್ರಿ ಆಯ್ತು ಮಲ್ಕೋ ಅಂತ ಕಲ್ಸ್ಬಿಡ್ತಾನೆ. ಬಾಗ್ಲು ಹಚ್ಚಿ ಪೊಲೀಸ್ ಸ್ಟೇಷನ್ ಯಾರು ಫೋನ್ ಮಾಡ್ತಾನೆ. ಅವಾಗ ಅವ್ರ ಅಪ್ಪ ಸಿಗಾಕಬಿಡ್ತಾರೆ ಮದ್ವೆ ದಿನ. ಆಮೇಲೆ ಇದು ಅವ್ರ ಅಪ್ಪ ಯಾವ್ದೋ ಪೊಲೀಸ್ ಫ್ರೆಂಡು ಹೇಳಿದ್ರಂತೆ, ನಿಮ್ ಮಗಳೇಯ ಅಂತ. ಕೋಪ ಅವಳು
ಅವ್ನು ಬಂದ್ಬಿಟ್ನಾ ಜೈಲಿಂದ? ಜೈಲಿಂದ ಬಂದಿಲ್ಲ. ಹ್ಞೂ ಆಮೇಲೆ ಕೋಪ ಬಂದ ಕಣಪ್ಪ, ನೆನ್ನೆನೇ ರಿಲೀಸ್ ಆದ ಅವನು. ಅವರಪ್ಪ ಅಪ್ಪ ಆಮ್, ಈಗ ಮದುವೆ ಆಯ್ತಾ ಅವಳಿಗೆ? ಮದ್ವೆ ಆಗಿಲ್ಲ. ಹ್ಞೂ ಅವಾಗ ಹ್ಞೂ ಎಲ್ಲರನ್ನ ಕೇಳ್ದ. ಆಮೇಲೆ ಇವಳೆ ಅಂತ ಗೊತ್ತಾದಾಗ ಹೇಳ್ಬಿಟ್ಟ. ಆಮೇಲೆ ಇವಳು ಆರಾಮಾಗೆ ಇದ್ಲು, ನಂಗ್ ಮದ್ವೆ ಆಗೋದ್ ಬೇಡ ಅಂತ. ಹ್ಞೂ ಆಮೇಲೆ ಅವ್ರ ಅಪ್ಪ ಕುಡಿಸ್ಬಿಟ್ರು. ಮತ್ತೆ ಯಾವ ಹುಡುಗಿನ ಕಮೆಂಟ್ ಮಾಡಿದ್ನೋ ಅದೇ ಹುಡುಗಿನ ಅಂತ ಹೇಳ್ತಾನೆ ಅವ್ರಪ್ಪ. ಆಮೇಲೆ ಮುಗ್ದೋಯ್ತು ಕತೆ. ಅಷ್ಟೇ ಒಂದೇ ಮುಗಿತೈತೆ. ಸಲ ತೋರಿಸಿದ್ದು ಒಂದೇ ಸಲ ಮುಗ್ದದ್ದು. ಇವಾಗ ಲಾಸ್ಟಲ್ಲಿ 2 ಕೈನೂ ಹಿಂಗೆ ಹಿಡ್ಕೊ, ಹಿಂಗೆ 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 2 ಕೈಲೂ ಹಂಗೆ 2 ಕೈಲುವೆ. ಏ ಲಕ್ಷ್ಮಿ ನೀನು ಮರೆಯಾಗು. ಹಾಂ ಇಲ್ಲಿ ಇಲ್ಲಿ ಹಂಗಲ್ಲ, ಹಿಂಗೆ ಹಿಡ್ಕೊ, 2 ಹಿಡ್ಕೊ. ಹಾಂ ಹ್ಞೂ ಈಗ ನೆಕ್ಸ್ಟು ಹೇಳಿ ಇವಾಗ. ಎಲ್ಲರೂ ಧಾರಾವಾಹಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹಂಗಲ್ಲ, ಧಾರಾವಾಹಿ ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಎಲ್ಲರೂ ಧಾರಾವಾಹಿ ಅನ್ಕೊಂಡು ಎಲ್ಲರೂ ಧಾರಾವಾಹಿ ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಇಷ್ಟೋ ತನಕ ಹೇಳಿದ್ನಲ್ಲ ಧಾರಾವಾಹಿ ಸ್ಟೋರಿಗಳು. ಅವನು ನನ್ನ ತಂಗಿ ಮಗ ಅವನು. ಇವಳೇನೋ ನನ್ನ ಧಾರಾವಾಹಿ ಜಾಸ್ತಿ ನೋಡೋದೇ ಇಲ್ಲ ಅಂತ ಅಂತಾಳೆ. ಅದು ಹೆಂಗೆ ಅವ್ನು ನೋಡ್ತಾನೋ ಗೊತ್ತಿಲ್ಲ. ಏನು ಎಲ್ಲ ಧಾರಾವಾಹಿಗಳದ್ದು ಸ್ಟೋರಿಗಳನ್ನೆಲ್ಲ ಹೇಳ್ತಾನೆ, ಬಟ್ ಅವನು ಏನು ಧಾರಾವಾಹಿ ಸ್ಟೋರಿ ಹೇಳ್ತಿದ್ದಾನೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ. ಯಾಕಂದರೆ ನಾವು ಬಂದು ನಮ್ಮ ಮನೇಲಿ ಕಲರ್ಸ್ ಕನ್ನಡ ಒಂದೇ ನೋಡೋದು, ಅದು ಬಿಟ್ಟು ಝೀ ಟಿ ವಿ, ಸುವರ್ಣ ಅದೆಲ್ಲ ಯಾವುದು ನೋಡೋದೇ ಇಲ್ಲ. ಜಾಸ್ತಿ ನಾವು ಕಲರ್ಸಲ್ಲೇ ನೋಡೋದು. ಒಳ್ಳೆ ಹುಡುಗ ಅಷ್ಟೊಂದೆಲ್ಲ ಸ್ಟೋರಿ ಎಲ್ಲ ಹೇಳ್ತಾ ಕೂತಿದ್ದ. ಆಮೇಲೆ ಅದನ್ನೊಂದು ಕ್ಲಿಪ್ ತೊಗೊಂಡೆ, ಇರಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಮೇಲೆ ಎಲ್ಲ ಆದಮೇಲೆ ಕೂತಿದ್ವಿ. ನಮ್ಮ ಚಿಕ್ಕಮ್ಮ ಬೇಡ ಬೇಡ ಅಂತ ಹೇಳಿದ್ರು. ಬೇಡ, ಟಿಫನ್ ಅದು ಉಪ್ಪಿಟ್ಟು ತಿಂದರೆ ಗೊತ್ತಲ್ಲ ನೀರು ಕುಡಿಸುತ್ತೆ, ನಮಗೆ ಆಗ್ತಾಯಿಲ್ಲ ಸಿಕ್ಕಾಬಟ್ಟೆ, ಬೇಡ ಬೇಡ ಹೊಟ್ಟೆ ತುಂಬ್ದಂಗೆ ಐತೆ ಅಂದರು. ಕೇಳಲಿಲ್ಲ ಪಾಪ, ಅವ್ರ ಕೈಲಿ ಹಾಕಿಲ್ಲ ಅಂದ್ರೂ ಅಡುಗೆ ಮಾಡಿದ್ದಾರೆ. ಬೇಳೆ ಸಾಂಬಾರು ಮಾಡಿ, ಅನ್ನ ಮಾಡಿ, ಹಪ್ಳ ಎಲ್ಲ ಎಣ್ಣೆಗೆ ಹಾಕಿದ್ರು. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಏನೇ ಮಾಡಿದ್ರು ಬಿಡಲಿಲ್ಲ. ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಆಟೋ ಬುಕ್ ಮಾಡಿದ್ದೆ, ಬರೋ ತನಕ ಆಚೆನೇ ನಿಂತಿದ್ವಿ. ಇದು ಬಂದು ನಿಜ ಹೇಳ್ತಿದ್ದೀನಿ, ನನಗೆ ತುಂಬ ಚಿಕ್ಕ ಮಕ್ಕಳು ಹೋದರೆ ಅದು ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ. ನನ್ನ ಕೈಗೇನಾದರೂ ಸಿಕ್ಬಿಟ್ರೆ ಯಾರ ಕೈಗೂ ಕೊಡೋದೇ ಇಲ್ಲ, ಅಷ್ಟು ಇಷ್ಟ ನನಗೆ. ನೋಡಿ ನೆನ್ನೆಯಿಂದ ಎತ್ಕೊಂಡಂಗೆ ಇದ್ದೀನಿ ಅವಳನ್ನ. ಅದೇನೋ ಗೊತ್ತಿಲ್ಲ ನನಗೆ. ನನಗೆ 2 ಮಕ್ಕಳು ಇದ್ರೂ ನನಗಷ್ಟು ಇಷ್ಟ. ಯಾರ ಮಕ್ಕಳೇ ಆಗಲಿ, ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಏನು ಇದು ಮಾಡಲ್ಲ. ಅವಳು ನನ್ನ ಮಗಳಂಗೆ ಅಲ್ವಾ. ಆಮೇಲೆ ಸರಿ ಆಟೋ ಬಂತು. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಇರಿ ಅವ್ರ ಅತ್ತೆ ಅಂತೂ, ನಮ್ಮ ತಂಗಿಯವ್ರ ಅತ್ತೆ ಅಂತೂ ಪಾಪ ತುಂಬ ಹಿಂಸೆ ಮಾಡಿದ್ರು. ಅಜ್ಜಿ ಇರ್ರಿ, ಅಪ್ರೂಪಕ್ಕೆ ಬಂದಿದ್ದೀರಾ, ಆಲೇ ಓಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಇಲ್ಲ ಬರ್ತೀವಿ ಸುಮ್ಮನಿರಿ ಅಮ್ಮ, ಇನ್ನೊಂದು ಸಲ ಯಾವಾಗಾದರೂ ಬಂದಾಗ, ಇನ್ನೇನು ಪಾಪದ ಬರ್ತಡೇಗೆ ಬಾ ಅಂತ ಆಲೇ ಇದು ಮಾಡ್ತಿದ್ದಾರೆ. ನೋಡಬೇಕು, ಅದಕ್ಕೆ ಸರಿ ಬಿಡು ಅವಾಗ ಬರ್ತೀವಿ, ಬಂದಾಗ ಇರ್ತೀವಿ, ಇವಾಗ ಆಗಲ್ಲ ಅಜ್ಜಿ, ಮಕ್ಳಿಗೂ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಬರ್ತೀವಿ ಅಂತ ಹೇಳ್ಬಿಟ್ಟು ಅವಳು ನಮ್ಮ ಚಿಕ್ಕಮ್ಮ ಎಲ್ಲ ಹಿಂಸೆ ಮಾಡಿದ್ರು. ನಾಳೆ ಆಯ್ತು, ಇವತ್ತು ಒಂದಿನ ಇರಿ, ನಾಳೆ ಹೋಗುರಂತೆ ಅಂತ ಹೇಳ್ಬಿಟ್ಟು, ಇಲ್ಲ ನಮ್ಮಮ್ಮ ಮನ್ಸು ಮಾಡಿರೋದೇ ಹೆಚ್ಚು, ಒಂದು ದಿನಕ್ಕೋಸ್ಕರ ಮನ್ಸು ಮಾಡಿರೋದೇ ಹೆಚ್ಚು, ಇನ್ನು ಮತ್ತೆ ಅವರು ಕೆಲಸಗಳು ರಜಾ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟು ಬಿಟ್ವಿ. ನಾನು ಗೊತ್ತಲ್ಲ, ನಾನು ಅಲ್ಲಿ ಇಲ್ಲಿ ಹೋದರೆ ಆ ಬಸ್ ಕಾಯಬೇಕು, ಈ ಬಸ್, ಇದೆಲ್ಲ ನನಗೆ ಆಗೋದೇ ಇಲ್ಲ. ನನಗೆ ಎಲ್ಲಿ ಹೋಗಿ ಕಾಯಬೇಕು, ಎಲ್ಲಿ ಇಳಿಬೇಕು, ಎಲ್ಲಿ ಹತ್ತಬೇಕು, ಅಷ್ಟು ಟೆನ್ಷನ್ಗಳೇ ತಗೊಳಕ್ಕೆ ಹೋಗೋದಿಲ್ಲ. ಆಟೋ ಬುಕ್ ಮಾಡಿಬಿಟ್ಟೆ ಬಂತು, ಹೊರಟ್ವಿ ಆಟೋದಲ್ಲಿ. ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡಿಬಿಟ್ಟೆ. ನಾನು ಆಗಲೇ ಹೇಳಿದ್ನಲ್ಲ, ನಾವು ಯಾವಾಗಲೂ 2 ಗಂಟೆ ಟ್ರೈನು, 1:55ಕ್ಕೋ 2 ಗಂಟೆಗೋ ಏನೋ ಬಿಡುತ್ತೆ, 1:50ಕ್ಕೇನೋ ಟ್ರೈನ್ ಬರುತ್ತೆ ಅಲ್ಲಿಗೆ. ಪ್ಲ್ಯಾಟ್ಫಾರ್ಮ್ 3ಅಲ್ಲೇನೋ ಬರುತ್ತೆ. ಟಿಕೆಟ್ ತೊಗೊಂಡು 35 ರುಪೀಸ್ ಅನಿಸುತ್ತೆ ಟಿಕೆಟು ತೊಗೊಂಡು, ನಾನು 70 ರುಪೀಸ್ ಆಯಿತು ಅಮ್ಮನಿಂದ ನನ್ನಿಂದ. ಇಲ್ಲಿ ನನ್ನ ತಂಗಿ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ 150 ಏನೋ ಆಯಿತು. ಆಮೇಲೆ ಹೋದ್ವಿ. ಈಗ ದೂರ ಹೋಗ್ಬಿಡ್ಬೋದು, ಈ ರೈಲಲ್ಲಿ ಬಸ್ಸಲ್ಲೆಲ್ಲ ಹೋಗ್ಬಿಡ್ಬೋದು, ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇವಾಗ ಎಲ್ಲಿಂದನಾದರೂ ಬೆಂಗಳೂರಿಗೆ ಬರ್ಬೋದು,
ಬೆಂಗಳೂರಿಂದ ಎಲ್ಲಿಗಾದರೂ ಹೋಗ್ಬೋದು. ಬಟ್ ಅಲ್ಲಿಂದ ಲೋಕಲ್ ಇರುತ್ತಲ್ಲ, ಲೋಕಲಲ್ಲೇ ಸುತ್ತಕ್ಕಾಗಲ್ಲ. ಆಟೋದವರು ಹೇಳ್ತಾರೆ ಕೈಗೆ ಸಿಗಲ್ಲ ಆಟೋದವರು. ಈ ಥರ ಆಗ್ಬಿಟ್ಟೈತೆ, ತುಂಬ ತಲೆನೋವುಗಳಾಗ್ಬಿಟ್ಟೈತೆ ಇವಾಗ. ದೂರದಿಂದ ಹೋಗ್ಬಿಡೋದು, ಹತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಆಮೇಲೆ ಟಿಕೆಟ್ ತೊಗೊಂಡು ನಿಂತಿದ್ವಿ. ಏನಕ್ಕಂದರೆ ನಾವು ಅದೇ ಹೇಳಿದ್ನಲ್ಲ, ಪದೇ ಅದನ್ನೇ ಹೇಳೋಕ್ಕೆ ಬೇಜಾರಾಗುತ್ತೆ ನನಗೂ. ಮೆಜೆಸ್ಟಿಕ್ ಹೋಗಬೇಕು. ಯಾವಾಗ ಏನು ಮೈಸೂರಿಂದ ಬೆಂಗಳೂರಿಗೆ ಗಳಿಗೂ ಐತೆ. ಬಟ್ ಏನಂದರೆ ನಮಗೆ ಆಗಲ್ಲ. ನಮ್ಮದು ಮೆಜೆಸ್ಟಿಕ್ ಹೋಗಿ ಮಕ್ಳುಗಳ್ನೆಲ್ಲ ಎಳ್ಕೊಂಡು ಅಲ್ಲಿ ಇಳಿದು ಆ ಮೆಜೆಸ್ಟಿಕ್ ಒಳಗಡೆಯಿಂದ ಆಚೆ ಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಇದನ್ನೇ ನಾವು ಆದಷ್ಟು ಅದೇ ಟ್ರೈನ್ಗೆ ಬರೋಕ್ಕೆ ಟ್ರೈ ಮಾಡ್ತೀವಿ. ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ ಟ್ರೈನು. ಬೆಳಿಗ್ಗೆಯಿಂದ 2 ಟ್ರೈನ್ ಇದೆ. ಅದು ಬಿಟ್ಟರೆ ನಮ್ಗೆ ಲಾಸ್ಟ್ ಟ್ರೈನ್ ಇದೊಂದೇ ಇರೋದು. ಆಮೇಲೆ ಬಂದ್ವಿ. ಇದನ್ನೇ ಕ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ಟಿಕೆಟ್ ತೊಗೊಂಡು ನಿಂತಿದ್ವಿ. ಆಮೇಲೆ ಟ್ರೈನು ಬಂತು, ಹೊರಟ್ವಿ. ನನ್ನ ಮಗಳು ಮಾತ್ರ ಏನೋ ಗೊತ್ತಿಲ್ಲ, ಸರಿಯಾಗಿ ಮನ್ಗಿರ್ಲಿಲ್ವೋ ಏನು ಕತೆನೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಟ್ರೈನ್ ಮೂವ್ ಆಗಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತಷ್ಟೇ ಎದ್ದಿದ್ದು ಅವಳು. ಇದು ಬಂದು ಫುಲ್ಲು ಖಾಲಿ ಇತ್ತು, ಆರಾಮಾಗಿತ್ತು. ಮೈಸೂರಿಂದನೇ ಅಲ್ವಾ ಬಿಟ್ಟಿದ್ದು, ಆರಾಮಾಗಿತ್ತು. ಸೀಟೆಲ್ಲ ಆರಾಮಾಗೆ ಸಿಕ್ತು. ಟ್ರೈನ್ ಬಿಟ್ಟಾಗ ನನ್ನ ಮಗಳು ಅಷ್ಟೇ ಸ್ವಲ್ಪ ಹೊತ್ತು ಕೂತಿದ್ದದ್ದು. ಮತ್ತು ಆಮೇಲೆ ನೆಕ್ಸ್ಟು ಪೂರ್ತಿ ಮಲ್ಕೊಂಡೇ ಬಿಟ್ಲು ಅವಳು. ಏನೋ ಗೊತ್ತಿಲ್ಲ, ತುಂಬ ಟಯರ್ಡಾಗಿತ್ತು, ಏನೋ ಗೊತ್ತಿಲ್ಲ. ನೈಟ್ ಮಲ್ಕೊಂಡಿದ್ಲು. ಅಂದ್ರೂ ಮಕ್ಕಳು ಕುಣಿದಿರ್ತಾರಲ್ವ, 2-3 ದಿನದ ಸಿಕ್ಕಾಪಟ್ಟೆ ಆಟಗಳಾಡ್ಬಿಟ್ಟಿದ್ದಾರೆ. ಇನ್ನೊಂದು ವಾರನೂ ಇಲ್ಲ, ನೆಕ್ಸ್ಟು ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಇನ್ನೆಲ್ಲಿ ಹೋಗ್ತಾರೆ. ಸ್ಕೂಲ್ ಆಯಿತು, ಮನೆ ಆಯಿತು, ಟ್ಯೂಷನ್ ಆಯಿತು, ಡ್ಯಾನ್ಸ್ ಕ್ಲಾಸ್ ಆಯಿತು. ಇಷ್ಟೇ ಅವ್ರದ್ದು ಜೀವನ. ಸಂಡೇ ಮಾತ್ರ ಅಜ್ಜಿ ಮನೆ. ಶನಿವಾರ ಬರ್ತಿದ್ದಂಗೆ ಬಂದು ಅಮ್ಮ ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ಕೂಲಿಂದ ಬಂದಿದ್ದ ತಕ್ಷಣವೇ, ಅಮ್ಮ ಕೆಲಸದಿಂದ ಬಂದಿದ್ದ ತಕ್ಷಣವೇ ಅಮ್ಮ ಬರ್ತಾರೆ. ಇಲ್ಲ ಅಂದರೆ ನನ್ನ ತಮ್ಮನ ಕಳಿಸ್ತಾರೆ, ಹೋಗು ಮಕ್ಳು ಕರ್ಕೊಂಬ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತಾನೆ. ಈ ಥರ ಇರುತ್ತೆ. ಭಾನುವಾರ ಎಲ್ಲ ಅಲ್ಲೇ ಇರ್ತೀವಿ. ಇಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ಅಮ್ಮನೇ ಇಲ್ಲಿಗೆ ಬಂದುಬಿಡ್ತಾರೆ. ಅಮ್ಮ ಇಲ್ಲಿಗೆ ಬಂದರೂ ಕೂಡ ನೈಟು ಶನಿವಾರ ನೈಟ್ ಅಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ. ನಾನು ಅದೇ ಹೇಳ್ತಿರ್ತೀನಿ, ಏನಕ್ಕೆ ಬೆಳಿಗ್ಗೆ ಆಲೇ ಇಲ್ಲೇ ಬರ್ತೀರಾ? ಈಗ ಯಾವಾಗ ನಮ್ಮನ್ನು ನಾವು ಇಲ್ಲೇ ಕರ್ಸ್ಕೊಳ್ಳೋ ಥರ ಇರ್ತೀವಿ, ಅವಾಗ ನಾವು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ನೀನು ಇಲ್ಲೇ ಬಂದ್ಬಿಡು ಅಂತ ನಾನೇ ಹೇಳಿರ್ತೀನಿ. ಇಲ್ಲ ಅಮ್ಮನೇ ಹೇಳಿರ್ತಾರೆ, ಅವಾಗ ಗೊತ್ತಿರುತ್ತಲ್ವ. ಅದರಿಂದ ನಾನು ಹೇಳ್ತೀನಿ ಅಮ್ಮನಿಗೆ, ಬೇಡ ಬೆಳಿಗ್ಗೆ ಆದರೆ ಇಲ್ಲೇ ಬರ್ತೀರಾ, ಬಂದುಬಿಡಿ ಅತ್ತಗೆ ಅಂತ. ನೀನು ಅಮ್ಮ ಯಶು ಇಬ್ಬರು ಇಲ್ಲೇ ಬರ್ತೀರಾ, ಬಂದುಬಿಡಿ ಅಂತ ಹೇಳ್ತೀನಿ. ಬಟ್ ನಮ್ಮಮ್ಮ ಕೇಳೋದೇ ಇಲ್ಲ ಅಂತಲೇ ಅಂತಾರೆ. ಸರಿ ಬಿಡು ಕಳಿಸು, ಏನಾಗಲ್ಲ ಅಂತ. ಒಂದು ನೈಟ್ ಮಲ್ಗೋದಕ್ಕೆ ಏನಕ್ಕೆ ಅಂತೀನಿ, ಕೇಳೋದೇ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಇಳಿದು ತೋರಿಸಿದ್ನಲ್ಲ, ಅದೇ ಇಳಿದಿದ ತಕ್ಷಣ ಅಲ್ಲೇ ನಮಗೆ ಹತ್ತಿರ ಅದೇ ಸ್ಟೇಷನ್ನೇ. ಆಮೇಲೆ ಇಳಿದು ಆಟೋ ಸಿಕ್ತು. 40 ರುಪೀಸ್ ಏನು 30 ರುಪೀಸ್ ಮಿನಿಮಮ್. ಇವಾಗೇನೋ 40 ರುಪೀಸ್ ಆಗಿದೆ ಮಿನಿಮಮ್ ಅಂತ ಹೇಳ್ಬಿಟ್ಟು 40 ರುಪೀಸ್ ತೊಗೊಂಡ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಹೇಳಿದಷ್ಟು ಕೊಡಲೇಬೇಕು. ಇವಾಗ ಆಟೋದವ್ರು ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಹೋಗಿ ಅಮ್ಮನ ಮನೆಗೆ ಹೋಗಿ, ನಮ್ಮ ಮನೆಗೆ ಹೋಗೇ ಇಲ್ಲ ನಾನು. ಅಮ್ಮನ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟೆ. ಹೋದ ತಕ್ಷಣ ಅಮ್ಮ 5:15 ಆಗಿತ್ತು ನಾವು ಮನೆಗೆ ಹೋದಾಗ. ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಆಮೇಲೆ ಪಾಪ ಅಡುಗೆನೂ ಮಾಡೇ ಬಿಟ್ಟರು. ಬಿಡು ಹೋಟ್ಲಲ್ಲಿ ಏನಾದ್ರು ತರಿಸೋಣ ಅಂದರೂ ಕೇಳಲಿಲ್ಲ. ಇಲ್ಲ ಅಂತ ಹೇಳ್ಬಿಟ್ಟು ಅಡುಗೆನೂ ಮಾಡಿದ್ರು ಅಮ್ಮ. ಅಮ್ಮದಿರೇ ಈ ಥರ ಅಂತ ಅನಿಸುತ್ತೆ. ಬಟ್ ನಾವೇ ಸೋಂಬೇರಿಗಳು, ಅಯ್ಯೋ ಹೋಗು ಅಂತೀವಿ. ಆದರೆ ನಮ್ಮ ಅಮ್ಮದಿರು ಆ ಥರ ಇಲ್ಲ, ಮಾಡಿಬಿಡ್ಬೇಕು ಆ ಥರ ಅವರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ರು. ಊಟ ಮಾಡಿಕೊಂಡು ಆಮೇಲೆ ನನ್ನ ಮೈದ ಬಂದು ಕರ್ಕೊಂಡೋದ್ರು ಮನೆಗೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.